ಭಾರತದಲ್ಲಿ 5,000 ವರ್ಷಗಳ ಕಾಲ ಮಧುಮೇಹವೇ ಇರಲಿಲ್ಲ. ಆದರೆ ಇಂದು ನಮ್ಮ ದೇಶ ಜಗತ್ತಿನ ಡಯಾಬಿಟಿಸ್ ರಾಜಧಾನಿ. 1970ರಲ್ಲಿ ಭಾರತದಲ್ಲಿ ಕೇವಲ 2.1% ಜನರಿಗೆ ಮಾತ್ರ ಡಯಾಬಿಟಿಸ್ ಇತ್ತು. ಇವತ್ತು ದೇಶದ 11.4% ಜನರಿಗೆ ಡಯಾಬಿಟಿಸ್ ಇದೆ. ಅಂದ್ರೆ 1,10,00,000ಕ್ಕೂ ಹೆಚ್ಚು ಜನ. ಕೆಲವು ನಗರಗಳಲ್ಲಿ ಪ್ರತಿ 4 ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಇದೆ. ಇದಕ್ಕೆ ಕಾರಣ ಇಂದಿನ ಆಹಾರ ಕ್ರಮ. ಹಿಂದಿನ ಕಾಲದ ಜನರನ್ನ ನಮ್ಮ ಆಹಾರ ಕ್ರಮವೇ ಡಯಾಬಿಟಿಸ್ ನಿಂದ ರಕ್ಷಣೆ ಮಾಡಿತ್ತು. ಮಿಲೆಟ್ಸ್, ರಾಗಿ, ಜೋಳ, ಫೈಬರ್ ತುಂಬಿದ ಅನ್ನ, ಸಕ್ಕರೆಯ ಬದಲಿಗೆ ಬೆಲ್ಲ ಇತ್ತು. ರಿಫೈನ್ಡ್ ಆಯಿಲ್ ಬದಲಿಗೆ ತುಪ್ಪ, ಕಾಳುಗಳು, ಮಜ್ಜಿಗೆ, ಫರ್ಮೆಂಟೆಡ್ ಆಹಾರಗಳು, ಮನೆಯಲ್ಲಿ ಬೆಳೆದ ಹಣ್ಣುಗಳು, ಕಾಡಿನ ಉತ್ಪನ್ನಗಳು ಇವೆಲ್ಲ ರಕ್ತದಲ್ಲಿನ ಸಕ್ಕರೆಯನ್ನ ಸ್ವಾಭಾವಿಕವಾಗಿ ಸಮತೋಲನದಲ್ಲಿಡ್ತಾ ಇತ್ತು. ಪುರಾತನ ಭಾರತೀಯರ ಮೂಳೆಗಳ ಅಧ್ಯಯನ ಮಾಡಿದಾಗ ದೀರ್ಘಕಾಲದ ಯಾವುದೇ ಮೆಟಬಾಲಿಕ್ ರೋಗಗಳ ಗುರುತು ಕಂಡು ಬಂದಿಲ್ಲ. 1800ರ ಬ್ರಿಟಿಷ್ ವೈದ್ಯಕೀಯ ದಾಖಲೆಗಳಲ್ಲೂ ಭಾರತೀಯರು ಬಲಿಷ್ಠ, ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಿದವರು ಎಂದು ಬರೆಯಲಾಗಿದೆ. ಹೀಗಿದ್ದ ದೇಶ ಇವತ್ತು ಮಧುಮೇಹದ ರಾಜಧಾನಿಯಾಗಿದ್ದು ಹೇಗೆ ಅಂತ ಕೇಳಿದ್ರೆ 3 ಕಾರಣಗಳಿದೆ. ಒಂದು, ರಿಫೈನ್ಡ್ ಶುಗರ್. ಒಂದು ಕಾಲದಲ್ಲಿ ಭಾರತ ವರ್ಷಕ್ಕೆ 4 kg ಸಕ್ಕರೆ ಬಳಸ್ತಾ ಇತ್ತು. ಇಂದು ಅದು 20ರಿಂದ 25 kg. ಸಕ್ಕರೆ ಒಂದು ದಿನದ ಚಟವಾಗಿ ನಂತರ ನಿತ್ಯದ ವಿಷವಾಯಿತು. ನಂಬರ್ 2, ಮೈದಾ ಮತ್ತು ರಿಫೈನ್ ಗೋಧಿ. ಮೊದಲು ನಮ್ಮ ಆಹಾರದಲ್ಲಿ 40% ಮಿಲೆಟ್ಸ್ ಇರ್ತಾ ಇತ್ತು. ಆದರೆ ಅದರ ಪ್ರಮಾಣ ಇಂದು 10%ಕ್ಕೆ ಕುಸಿದಿದೆ. ಗ್ಲೈಸೆಮಿಕ್ಸ್ ಇಂಡೆಕ್ಸ್ ಜಾಸ್ತಿ ಇರುವ ಮೈದಾ ನಮ್ಮ ತಟ್ಟೆಯಲ್ಲಿ, ನಮ್ಮ ಜೀವನದಲ್ಲಿ ಹಾವಳಿ ಮಾಡ್ತಾ ಇದೆ. ನಂಬರ್ 3, ಚಲನೆಯ ನಾಶ. ಪುರಾತನ ಭಾರತದಲ್ಲಿ ಜನರು ದಿನಕ್ಕೆ 15,000ದಿಂದ 20,000 ಹೆಜ್ಜೆಗಳನ್ನ ನಡಿತಾ ಇದ್ರು. ನಾವಿವತ್ತು 3,000ದಿಂದ 4,000 ಹೆಜ್ಜೆಗಳನ್ನ ಮಾತ್ರ ನಡಿತಾ ಇದ್ದೇವೆ. ಹೀಗೆ 5,000 ವರ್ಷಗಳ ಆರೋಗ್ಯವನ್ನ ನಾವು ಕೇವಲ 50 ವರ್ಷದಲ್ಲಿ ನಾಶ ಮಾಡಿಬಿಟ್ಟಿದ್ದೇವೆ. ಹೀಗಿರುವಾಗ ಭಾರತವನ್ನ 1000 ವರ್ಷಗಳ ಕಾಲ ರಕ್ಷಿಸಿದ ಈ ಪದ್ಧತಿಗಳು ಮತ್ತೊಮ್ಮೆ ನಮ್ಮನ್ನ ಉಳಿಸಬಲ್ಲವು. ನಿಮ್ಮ ಪ್ರಕಾರ ಭಾರತದ ಈ ಬದಲಾವಣೆಗಳಿಗೆ ಕಾರಣ ಏನಿರಬಹುದು? ಕಾಮೆಂಟ್ ಮಾಡಿ.